ಇನ್ನು ಕಲಾಪ ಕೂಡ ನಡೀತಾ ಇದೆ. ಈ ಸಂದರ್ಭ ಎಸ್ಎಂ ಕೃಷ್ಣ ಅವರನ್ನ ಇಲ್ಲಿ ನೆನಪಿಸಿಕೊಳ್ಳಲಾಯಿತು. ವಿಧಾನಸಭೆ ಕಲಾಪದಲ್ಲಿ ಎಸ್ಎಂ ಕೃಷ್ಣಗೆ ಸಂತಾಪವನ್ನ ಸೂಚಿಸಿದ್ರು. ಎಸ್ಎಂ ಕೃಷ್ಣರ ಜೊತೆಗಿನ ಒಡನಾಟವನ್ನ ನಾಯಕರು ನೆನಪಿಸಿಕೊಂಡ್ರು. ನಾನು ಎಸ್ಎಂ ಕೃಷ್ಣರ ದೊಡ್ಡ ಅಭಿಮಾನಿ ಅಂತ ಸಿಎಂ ಅವರೇ ಹೇಳಿದ್ದಾರೆ. ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಎಸ್ಎಂ ಕೃಷ್ಣ ಅವರ ಅಭಿಮಾನಿಯಾಗಿದೆ. ಒಂದ್ಸಾರಿ ನಾವೆಲ್ಲರೂ ಕೂಡ ಎಸ್ಎಂ ಕೃಷ್ಣ ಅವರಿಗೆ ಮಂಡ್ಯ ಜಿಲ್ಲಾ ವಿದ್ಯಾರ್ಥಿ ಬಳಗ ಮತ್ತೆ ನಾವೆಲ್ಲ ಮೈಸೂರಿನವರು ನಾವೆಲ್ಲರೂ ಕೂಡ ಬೆಂಬಲಿಸಿದ್ರು. ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ, ಏನ್ ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ. ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಯಾವ ವೀರಪ್ಪನಿಂದ ಕಾಡುಗಳಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ಆಗ ದೊಡ್ಡ ಸವಾಲನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬಂತು. ಯಾಕಂತಂದ್ರೆ ರಾಜ್ಕುಮಾರ್ ಅವರು ಇಡೀ ರಾಜ್ಯದ ಜನರ ಅಭಿಮಾನವನ್ನು ಗಳಿಸಿದಂಥವರು. ಅಂಥವ್ರ ಅಪಹರಣ ಆಗಿದ್ದಂಥ ಸಂದರ್ಭದಲ್ಲಿ ಅವರು ದೊಡ್ಡ ಸವಾಲನ್ನ ಈ ರಾಜ್ಯದಲ್ಲಿ ಎದುರಿಸಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು, ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು, ಲೋಕಸಭಾ ಸದಸ್ಯರಾಗಿ ಕೂಡ ಒಳ್ಳೆ ಕೆಲಸ, ಒಳ್ಳೆ ವಾಗ್ಮಿ ಕೂಡ, ಸಂಸದೀಯ ಪಟು, ಒಳ್ಳೆ ವಾಗ್ಮಿ, ಸಂಸದೀಯ ಪಟು, ಬಹಳ ದೀರ್ಘವಾದಂಥ ಅನುಭವ ಇತ್ತು. ಮತ್ತೆ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ, ಸೇಡನ್ ರಾಜಕಾರಣ ಮಾಡ್ತಾ ಇರಲಿಲ್ಲ. ಎಲ್ಲರನ್ನೂ ಪ್ರೀತಿಸ್ತಿದ್ರು, ಎಲ್ಲರನ್ನೂ ಗೌರವಿಸ್ತಿದ್ರು ಅಂತಕ್ಕಂಥದ್ದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ, ರಾಜ್ಯಸಭೆ, ಕರ್ನಾಟಕದ ವಿಧಾನಸಭೆ, ವಿಧಾನ ಪರಿಷತ್ 4 ಸದನಗಳಲ್ಲಿ ಸದಸ್ಯರಾಗಿದ್ದವರು, ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು. ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ರು. ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ರು. ನನಗೆ ಒಂದಿನ ಫೋನ್ ಮಾಡಿದ್ರು, ಏನಪ್ಪ ಅಶೋಕ್, ನಾನು ನಿಮ್ಮ ಬಿಜೆಪಿಗೆ ಬರ್ಬಹುದಾ ಅಂತ. ದೊಡ್ಡ ವ್ಯಕ್ತಿ, ನನಗೆ ಆಶ್ಚರ್ಯ ಆಗೋಯ್ತು. ಏನು ಸರ್ ನನ್ನ ಕೇಳ್ತಾ ಇದ್ದೀರಾ ಅಂತ. ಮನೆಗೆ ಬಾ ಅಂತ ಹೇಳಿದ್ರು, ಹೋದೆ. ಸೊ ನಾನು ಬಿಜೆಪಿ ಸೇರ್ತಾ ಇದ್ದೀನಪ್ಪ, ನನ್ನ ಜೊತೆ ನೀನು ಬರಬೇಕು ಡೆಲ್ಲಿಗೆ, ಯಾಕಂದ್ರೆ ನಾನು ಹೊಸ ಪರಿಚಯ, ಅದಕ್ಕೋಸ್ಕರ ನೀನು ನನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ರು. ನನ್ನ ಜೊತೆಯಲ್ಲಿ ಕರ್ಕೊಂಡೋದ್ರು. ಡೆಲ್ಲಿಯಲ್ಲಿ ಅವರು ಅವರ ಶ್ರೀಮತಿಯವರೆಲ್ಲ ಬಂದಿದ್ರು. ಅದೇ ಹೋಟ್ಲಲ್ಲಿ ನಾನು ಇದ್ದೆ. ಆಮೇಲೆ ನಮ್ಮ ಪಾರ್ಟಿಗೂ ಅವರು ಸೇರಿದ್ದೂ ಇದೆ. ಮತ್ತೆ ನನ್ನನ್ನು ಆವಾಗ ಚುಡಾಯಿಸಿದವರು. ಯಾವಾಗಾದರೂ ಹೋದಾಗ ಇವನೇ ಅಪ್ಪ ಪುಣ್ಯಾತ್ಮ ನಾನು ಕರ್ಕೊಂಡೋಗಿದ್ದು ಅಂತೇಳಿ ನನ್ನನ್ನು ಚುಡಾಯಿಸ್ತಾನೂ ಇದ್ರು. ಹೋದಾಗೆಲ್ಲನೂ ಕೂಡ ಚುಡಾಯಿಸ್ತು. ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬೊಮ್ಮಾಯಿ ಆದಾಗ ಕೂಡ ನಾನು ಕರ್ಕೊಂಡೋಗಿದ್ದೆ. ಆ ಸಂದರ್ಭದಲ್ಲೂ ಆ ಮಾತನ್ನ ಹೇಳ್ತಾ ಇದ್ರು. ಎಸ್ಎಂ ಕೃಷ್ಣ ಅವರು ಇಹಲೋಕ ತ್ಯಜಿಸಿದ್ದಾರೆ. ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಈಗಾಗಲೇ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಎಚ್ ಕೆ ಪಾಟೀಲ್ ಅವರು ಮಾತಾಡಿದ್ದಾರೆ ವಿಧಾನಸೌಧದಲ್ಲಿ. ಎಸ್ಎಂ ಕೃಷ್ಣ ಅವರ ಪುತ್ಥಳಿ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಸಚಿವ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿರುವಂತದ್ದು. ಎಚ್ ಕೆ ಪಾಟೀಲ್ ಅವರು ಎಸ್ಎಂ ಕೃಷ್ಣ ಅವರನ್ನ ನೆನೆದು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು. ಕೃಷ್ಣಾ ನೀರಾವರಿ ಯೋಜನೆ ಪ್ರದೇಶದಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು, ಆಲಮಟ್ಟಿ ಕೃಷ್ಣಾ ನೀರಾವರಿ ಯೋಜನೆಯ ಒಂದು ಪ್ರದೇಶ, ಸೊ ಇಲ್ಲಿ ಆಗಬೇಕು ಒಂದು ಸ್ಮಾರಕದ ರೀತಿಯಲ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಎಸ್ಎಂ ಕೃಷ್ಣ ಅವರ ನೆನಪು ನಮಗೆ ಅಜರಾಮರವಾಗಿ ಉಳಿಬೇಕು. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಎಂ ಕೃಷ್ಣ ಅವರ ವಿಷನ್ ತುಂಬಾನೇ ದೊಡ್ಡದಾಗಿತ್ತು. ನೀರಾವರಿ ವಿಚಾರವಾಗಿ ಸುಮಾರು 37% ಬಜೆಟ್ ನಲ್ಲಿ ಅವರು ಮೀಸಲಿಟ್ಟಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಎಸ್ಎಂ ಕೃಷ್ಣರವರ ನೆನಪಿನೊಳಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಎಸ್ಎಂ ಕೃಷ್ಣರವರ ನೆನಪಿನೊಳಗೆ ಬಹುಬೇಗ ನಮ್ಮ ವಿಧಾನಸೌಧದಲ್ಲಿ ಅವರ ಪುತ್ಥಳಿಯನ್ನು ಇಡುವಂಥ ಕೆಲಸ ಆಗಬೇಕು. ಅದಲ್ಲದೆ ಈ ನಮ್ಮ ಆಲ್ಮಟ್ಟಿ ಈ ಕೃಷ್ಣ ಯೋಜನೆಗಳು ಏನದಾವು ಇಲ್ಲೇ ಅವರ ಹೆಸರು ನೆನಪುಳಿಯುವಂತೆ ಅವರ ಸ್ಮರಣೆಗೆ ಆ ಒಂದು ಸ್ಮರಣೆಯ ದ್ಯೋತಕವಾಗಿ ನಮಗೆ ಮೇಲಿನ ಮೇಲೆ ನೆನಪು ಆಗುವ ರೀತಿಯೊಳಗೆ ವಿಶೇಷ ಸ್ಮಾರಕಗಳು ಆಗಲಿ ಅಂಥೇಳಿ ನಾನು ಹಾರೈಸಿ
ಮಾನ್ಯ ಮುಖ್ಯಮಂತ್ರಿಗಳು ಆ ದಿಸೆಯೊಳಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ತಮ್ಮೆಲ್ಲರ ಮುಖಾಂತರ ಹೇಳ್ತಾ ಎಸ್.ಎಂ. ಕೃಷ್ಣ. ಸೊ ಇದು ಎಚ್ ಕೆ ಪಾಟೀಲ್ ಅವರ ಮಾತುಗಳು. ಕಲಾಪದಲ್ಲಿ ಅವರು ಈ ಒಂದು ಪ್ರಸ್ತಾಪವನ್ನು ಇಟ್ಟರು. ಪುತ್ಥಳಿ ನಿರ್ಮಾಣವಾಗಬೇಕು ವಿಧಾನಸೌಧದಲ್ಲಿ, ಎಸ್.ಎಂ. ಕೃಷ್ಣ ಅವರ ನೆನಪು ಅಜರಾಮರವಾಗಿ ಉಳಿಬೇಕು ಅನ್ನುವಂಥ ಒಂದು ಮಾತುಗಳನ್ನು ವ್ಯಕ್ತಪಡಿಸಿದ್ರು. ಇನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಈಗಾಗಲೇ ಅಗಲಿದ ನಾಯಕನಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ.